ಬಾವಾ ಕರೆದ್ರಾ? ಹೌದಮ್ಮ. ಅವಳು ಈಗ ಹೇಗಿದ್ದಾಳೆ? ಶ್ರಾವಣಿ ಆರಾಮಾಗಿದ್ದಾಳೆ, ಪರವಾಗಿಲ್ಲ. ಅವಳು ಈ ವ್ರತ ಎಲ್ಲ ಮಾಡ್ತಿದ್ದಳಲ್ವಾ, ಅವಳಿಗೆ ಆಚೆ ಎಲ್ಲೂ ಹೋಗ್ಬೇಡ ಅಂತ ಹೇಳಮ್ಮ. ಸ್ವಲ್ಪ ಹುಷಾರಾಗಿರಕ್ಕೆ ಹೇಳು. ಸರಿ ಭಾವ, ಹೇಳ್ತೀನಿ. ಒಂದರ ಏನಿದು ಹೇಳ್ತೀನಿ ಅಂತ ಹೊರಟೆ ಬಿಟ್ಟೆ? ಅಲ್ಲ, ನೀನು ಹೇಳಿದ್ರೆ ನಿನ್ನ ಮಾತು ಅವಳು ಕೇಳ್ತಾಳ? ಹೌದು, ಕೇಳ್ತಾಳೆ. ಯಾಕೆ ಹೀಗೆ ಹೇಳ್ತಿದ್ದೀರಾ? ಸುಮ್ಮನೆ ಅವಳನ್ನ ವಹಿಸ್ಕೊಂಡು ಮಾತಾಡಬೇಡ. ನಿನ್ನ ಮಾತನ್ನು ಅವಳು ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ಲ. ಅಣ್ಣ, ಇವಳು ಹೇಳಿದ್ರೆ ಅವಳು ನೆಗ್ಲೆಕ್ಟ್ ಮಾಡ್ತಾಳೆ. ನೀನೇ ಅವಳಿಗೊಂದು ಮಾತು ಹೇಳ್ಬಿಡು. ನಾನು ಹೇಳೋದಾ? ಹ್ಞೂ ಅಣ್ಣ, ಇದು ವ್ರತಗಳ ವಿಚಾರ ಆಗಿರೋದ್ರಿಂದ ನೀನು ಹೇಳಿದ್ರೆ ತುಂಬ ಒಳ್ಳೆಯದು ಅಂತ. ಆಗ ಅವಳು ಸೀರಿಯಸ್ ತಗೋತಾಳೆ. ನರಸಯ್ಯನವರು ವಿಷಯ ಗಂಭೀರ ಅಂತ ಹೇಳ್ತಿದ್ರು. ಅತ್ತೆಯವರು ವಿಷಯನ ಶ್ರಾವಣಿಗೆ ಹೇಳಲೇಬೇಕು ಅಂತ ಹೇಳಿದಾರಂತೆ. ಹೌದು ಭಾವ, ಶ್ರಾವಣಿ ನನ್ನ ಮಾತನ್ನ ನೆಗ್ಲೆಕ್ಟ್ ಮಾಡಿದ್ರೂ ಮಾಡಬಹುದು. ನೀವೇ ಒಂದ್ಸಲ ಹೇಳಿದ್ರೆ ಚೆನ್ನಾಗಿರುತ್ತೆ. ಹೌದೌದು, ನಾನು ಅದನ್ನ ಹೇಳಿದ್ ಕಣೆ. ಏನಮ್ಮ ನೀನು ವ್ರತದ ವಿಷಯ ಅಂತ ಹೇಳಿದ್ರು ನಿನ್ನ ಮಾತು ಕೇಳಲ್ಲ ಅಂತ ಹೇಳ್ತಾ ಇದೀಯಾ? ವ್ರತ ಮಾಡ್ತಿರೋದು ನೋಡಿದ್ರೆ ಶ್ರದ್ಧೆ ಭಕ್ತಿ ಎಲ್ಲ ಇದೆ ಅನ್ಕೊಂಡಿದ್ದೆ. ಸರಿ, ನಾನೇ ಅವಳಿಗೆ ಹೇಳ್ತೀನಿ. ರೀ, ಏನ್ರಿ ನೀವು ಪಾಪ ಶ್ರಾವಣಿಗೆ ಬಯಸ್ಬೇಕು ಅಂತಾನೆ ಹೀಗೆ ಮಾಡಿದ್ರಾ? ಲೇ, ಅವಳಿಗೆ ನಾವು ಯಾವತ್ತೂ ಹೇಳೋದಿದ್ದೇ ಇರುತ್ತೆ. ಆದರೆ ಅಣ್ಣ ಹೋಗಿ ಹೇಳಿದ್ರೆ ಅವಳಿಗೆ ಖುಷಿ ಆಗುತ್ತೆ. ಅಪ್ಪ ನನ್ನ ಮೇಲೆ ಕಾಳಜಿ ತೋರಿಸ್ತೀಯನಂತ ಅನ್ಸುತ್ತೆ ಕಣೆ. ಅದೇನೋ ಸರಿ ರೀ, ಆದ್ರೆ ಬಾವ ಅವಳನ್ನ ಕೋಪದಲ್ಲಿ ಬೈದ್ ಬಿಟ್ರೆ? ಬೈದ್ರೆ ಬೈಲಿ ಬಿಡು, ಅಣ್ಣನ ಹತ್ರ ಬಯಸ್ಕೊಳ್ಳೋದೇನು ಹೊಸ್ತಾ ಅವಳಿಗೆ? ಸರಿ ಬಾ. ವೀರು, ಎಲ್ಲಿಗೆ ಹೋಗ್ತಿದ್ದೀವ್ರು? ಏನಿಲ್ಲ ಅಕ್ಕ, ಈಗಿನ ಕಾಲದ ಹುಡುಗರು ದೊಡ್ಡವ್ರ ಮಾತನ್ನೇ ಕೇಳಲ್ಲ ಅಂತಾರೆ. ಸಾಲಿಗ್ರಾಮಕ್ಕೆ ಹೋಗೋಕ್ಕೆ ಮುಂಚೆ ಮನೆಯಿಂದ ಆಚೆ ಹೋಗ್ಬೇಡ ಅಂತ ನರಸಯ್ಯನವ್ರು ಫೋನ್ ಮಾಡಿದ್ರು. ಅದನ್ನು ಶ್ರಾವಣಿಗೆ ಹೇಳು ಅಂತ ವಂದನಾಗ ಹೇಳಿದೆ. ಬಂದ್ರ ಹೇಳ್ತಾಳೆ ಬಿಡು, ನೀನು ಯಾಕೆ ಹೋಗ್ತಿದ್ಯಾ? ವಂದನ ಹೇಳಿದ್ರೆ ಅವಳು ನೆಗ್ಲೆಕ್ಟ್ ಮಾಡ್ಬೋದು ಅಂತ ಸುರೇಂದ್ರ ಹೇಳ್ತಿದ್ದ. ಅವಳು ಸ್ವಲ್ಪ ಹಾಗೆ ಬಿಡು, ಯಾವ ವಿಷಯದಲ್ಲೂ ಸೀರಿಯಸ್ನೆಸ್ ಅನ್ನೋದೇ ಇರಲ್ಲ. ಅತ್ತೆಯವರು ಎಷ್ಟು ಅಭಿಮಾನದಿಂದ ನಮ್ಮನ್ನೆಲ್ಲ ಕರೆದಿದ್ದಾರೆ. ವ್ರತ, ಈ ಉತ್ಸವ ಇದೆಲ್ಲ ಎಷ್ಟು ಮುಖ್ಯ ಅಂತ ಗೊತ್ತಿದ್ರು ಅವಳು ಹೇಳಿದ ಕೇಳಲ್ಲ ಅಂದ್ರೆ ಏನರ್ಥ? ವೀರು, ನಾನು ಇದೇ ವಿಷಯ ನಿನಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಅವಳು ಇದು ಯಾವುದನ್ನು ಸೀರಿಯಸ್ ಆಗಿ ತಗೋತಿಲ್ಲ. ಅವಳು ವ್ರತ ಮಾಡೋ ಥರ ಮಾಡ್ತಿದ್ದಾಳೆ ಹೊರತು ಅದನ್ನು ಕರೆಕ್ಟಾಗಿ ಮಾಡ್ತಿಲ್ಲ ವೀರು. ಅವಳಿಗೆ ಈ ವ್ರತಗಳಲ್ಲೆಲ್ಲ ಆಸಕ್ತಿನೇ ಇಲ್ಲ. ಸಾಲದಕ್ಕೆ ನೀನು ಬೇರೆ ಅವಳ ಜೊತೆ ತುಂಬ ಕ್ಲೋಸ್ ಆಗಿದೆಯಾ. ನೀನು ಹೀಗೆ ನಡ್ಕೋತಿರೋದು ಎಷ್ಟು ಅನಿವಾರ್ಯ ಅಂತ ನನಗೆ ಗೊತ್ತು. ಆದರೆ ಈ ಉತ್ಸವ, ಸಾಲಿಗ್ರಾಮಕ್ಕೆ ಹೋಗೋದು ಇದ್ಯಾವುದು ಅವಳು ಸೀರಿಯಸ್ ಆಗಿ ತಗೋತಿಲ್ಲ ವೀರು. ಇದರಿಂದ ಅವಳು ಅಡ್ವಾಂಟೇಜ್ ತಗೋತಿದ್ದಾಳೆ. ಇಂಥ ದೊಡ್ಡ ವಿಷಯನ ಅವಳಿಗೆ ಹೇಗೆ ಬೇಕೋ ಹಾಗೆ ಉಪಯೋಗಿಸ್ಕೋತಾ ಇದ್ದಾಳೆ ಅಂತ ಅನ್ನಿಸ್ತಾ ಇದೆ. ನಾನು ಅವಳ ಬಗ್ಗೆ ಕಂಪ್ಲೇಂಟ್ ಮಾಡ್ತಿದ್ದೀನಿ ಅಂತ ನೀನು ಅನ್ಕೋಬೇಡ. ಎಷ್ಟೋ ವರ್ಷಗಳಾದಮೇಲೆ ನಾವು ಸಾಲಿಗ್ರಾಮಕ್ಕೆ ಹೋಗ್ತಿದ್ದೀವಿ, ಉತ್ಸವ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅವಳು ಹುಡುಗಾಟಿಕೆಯಿಂದ ಅಲ್ಲೇನು ಹೆಚ್ಚು ಕಡಿಮೆ ಆಗಬಾರ್ದು ಅಂತ ಹೇಳ್ತಿದ್ದೀನಿ ಅಷ್ಟೇ. ನಿಜ ಅಕ್ಕ, ಹಾಗೇನಾದರೂ ಆದರೆ ನಾನು ಸಹಿಸಲ್ಲ. ಮಾವ, ಹಾಗೇನಾದರೂ ಆದರೆ ಅನ್ನೋದಕ್ಕಿಂತ ಆಗದೆ ಇರೋ ಥರ ನೋಡ್ಕೊಳ್ಳೋದೇ ಒಳ್ಳೇದಲ್ವ ಮಾವ? ವೀರು, ನೀನು ಅವಳನ್ನ ಬೈದ್ರೆ ಅವಳು ವಿಷಯನ ಸೀರಿಯಸ್ ಆಗಿ ತಗೋತಾಳೆ ಅಂತ ಅನಿಸುತ್ತೆ. ನೀನು ಮುಂಚೆ ಅವಳನ್ನ ಶಿಸ್ತಲ್ಲಿ ಇಟ್ಕೊಂಡಿದ್ಯಲ್ಲ, ಆ ಶಿಸ್ತು ಇವಾಗ ಕಾಣ್ತಿಲ್ಲ. ಅದಕ್ಕೆ ಅವಳು ಈ ರೀತಿ ಮಿತಿ ಮೀರಿ ಆಡ್ತಿರೋದು. ನಾನಿದೆಲ್ಲ ಸಹಿಸಲ್ಲ ಅಕ್ಕ. ಅವಳು ಬೈದ ಬುದ್ಧಿ ಹೇಳಿದ್ರೇ ಅರ್ಥ ಆಗೋದು. ಮಾವ ಹೋಗ್ತಿರೋ ಸ್ಪೀಡ್ ನೋಡ್ತಿದ್ರೆ ಇವತ್ತು ಒಳ್ಳೆ ಸೀನ್ ಕ್ರಿಯೇಟ್ ಆಗುತ್ತೆ ಅಂತ ಅನಿಸ್ತಿದೆ. ಒಳಗೋಗಿ ನೋಡೋಣ. ಬೇಡ, ವೀರು ಆವೇಶವಾಗಿ ಹೋಗ್ತಿರೋದು ನೋಡಿದ್ರೆ
ಶ್ರಾವಣಿನ ಚೆನ್ನಾಗಿ ಬೈತಾನೆ. ಅವನು ಬೈಯೋದು ನಮಗೆ ಕೇಳಿಸ್ಲಿಲ್ಲ ಅಂದರೂ ಶ್ರಾವಣಿ ಅಳೋದಂತೂ ಖಂಡಿತ ಕೇಳಿಸುತ್ತೆ. ಇಲ್ಲೇ ನಿಂತ್ಕೊಂಡು ನೋಡೋಣ. ನಾವೇನಾದರೂ ಈಗ ಅಲ್ಲಿಗೆ ಹೋದರೆ ನಾವೇ ಹೇಳ್ಕೊಟ್ಟು ಮಾಡಿಸಿದ್ದು ಅಂತ ಅನ್ಕೋತಾಳೆ. ಬೇಡ, ಇಲ್ಲೇ ಇರೋಣ. ಓಡ್ ಹೋಗೋಣ ಅಂತ ಎಷ್ಟು ಸುಲಭವಾಗಿ ಹೇಳ್ತಿದ್ದಾನೆ, ಆದರೆ ಅದೆಲ್ಲ ಸಾಧ್ಯನಾ? ನನ್ನ ಹೆತ್ತು ಹೊತ್ತು ಇಷ್ಟು ವರ್ಷ ಪ್ರೀತಿಯಿಂದ ಸಾಕಿರೋರನ್ನ ಬಿಟ್ಟು ಪ್ರೀತಿಸ್ತಿದ್ದೀನಿ ಅನ್ನೋ ಒಂದೇ ಕಾರಣಕ್ಕೆ ಹೇಗೆ ಓಡೋಗ್ಲಿ? ಮನೆಯವ್ರಿಗೆ ನಮ್ಮ ಪ್ರೀತಿ ಅರ್ಥ ಆಗ್ತಿಲ್ಲ ಅನ್ನೋದು ಬಿಟ್ರೆ ಅವ್ರು ಯಾರು ನಮ್ಮನ್ನು ದ್ವೇಷ ಮಾಡ್ತಿಲ್ಲ. ಯಾವ ತಂದೆ ತಾಯಿನೂ ಮಕ್ಳಿಗೆ ಕೇಳಿ ಬಯಸಲ್ಲ. ಅಣ್ಣ ನನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ. ನನ್ನ ಜೀವನದ ಬಗ್ಗೆ ಏನೆಲ್ಲ ಕನ್ಸು ಕಟ್ಕೊಂಡು ಅವನ ಜೀವನನೂ ಅವ್ನು ಮರೆತು ನಮಗೋಸ್ಕರ ದುಡಿತಿದ್ದಾನೆ. ಇವರನ್ನೆಲ್ಲ ಬಿಟ್ಟು ಹೇಗೆ ಓಡೋಗ್ಲಿ? ಈಗ ಏನು ಮಾಡಲಿ? ವರ್ಧನೆಗಿಲ್ಲ ಅನ್ನೋಕ್ಕೂ ಆಗ್ತಿಲ್ಲ, ಹೋಗೋಣ ಅನ್ನೋಕ್ಕೂ ಆಗ್ತಿಲ್ಲ. ನನಗೆ ವರ್ಧನ್ ಬಿಟ್ಟಿರೋ ಶಕ್ತಿನೂ ಇಲ್ಲ. ಮನೆಯವ್ರಿಗೆ ನೋವು ಕೊಡೋಕ್ಕೂ ಇಷ್ಟ ಇಲ್ಲ. ಏನು ಮಾಡಲಿ? ಏನು ಮಾಡಲಿ? ನನಗೆ ಯಾವ ಕಲರ್ ಇಷ್ಟ? ಛೇ, ನಾನು ಯಾಕಾದರೂ ಹೇಳಿದ್ನೋ ಏನೋ. ಅಕ್ಕ ಅಣ್ಣನ ಹತ್ರ ಶ್ರಾವಣಿ ಬಗ್ಗೆ ಆ ಥರ ಮಾತಾಡಿ ಕೋಪ ಬರೋ ಥರ ಮಾಡಿದ್ದಾಳೆ. ಭಾವ ಶ್ರಾವಣಿಗೆ ಬೈತಾರನ್ಸುತ್ತೆ. ನನಗೂ ಹಾಗೆ ಅನ್ನಿಸ್ತಾ ಇದೆ ಕಣೆ. ಇತ್ತೀಚೆಗೆ ಶ್ರಾವಣಿ ತುಂಬ ಖುಷಿಯಾಗಿದ್ಲು. ಭಾವ ಏನಾದರೂ ಅವಳನ್ನು ಬೈದ್ರೆ ಅವಳು ತುಂಬ ಅಪ್ಸೆಟ್ ಆಗ್ಬಿಡ್ತಾಳೆ. ಅಪ್ಪ ನಿಮಗೆ ಬ್ಲೂ ಕಲರ್ ಇಷ್ಟ. ನನ್ನ ಫೇವ್ರೆಟ್ ಫುಡ್ ಯಾವುದು? ಅಪ್ಪ ನಿಮಗೆ ಬಿಸಿಬೇಳೆ ಬಾತ್ ಇಷ್ಟ, ಅಕ್ಕಿ ರೊಟ್ಟಿ ಇಷ್ಟ, ನಿಮಗೆ ಮಲ್ಲಿಗೆ ಇಡ್ಲಿ ಇಷ್ಟ. ಅಕ್ಕ, ನೀನ್ ಇದೇ ತರ ಸಾಲಿಗ್ರಾಮದಲ್ಲೂ ಮಾಡಿದ್ರೆ ಅವ್ರಿಗೆಲ್ಲ ಡೌಟ್ ಬರಲ್ವಾ? ದೊಡ್ಡಪ್ಪನ ಜೊತೆ ಹೇಗಿರ್ಬೇಕು ಅಂತ ಪ್ರಾಕ್ಟೀಸ್ ಮಾಡು ಕರೆಕ್ಟಾಗಿ. ಹೌದಲ್ವಾ? ಸಾರಿ ಪಿಂಕಿ. ಅಲ್ಲ ಸಾರಿ ಅಪ್ಪ, ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ತೀನಿ. ಸುಬ್ಬು, ಭಾವ ಶ್ರಾವಣಿ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸರಿ, ಈಗ ಹೇಳು, ನನಗೆ ಯಾವ ಹೀರೋ ಇಷ್ಟ? ಎರಡನೇ ಮಾತೇ ಇಲ್ಲ, ನಿಮಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಇಷ್ಟ. ನಿನ್ನಂತ ಅಪ್ಪ ಇಲ್ಲ, ನನ್ನಂತ ಮಗಳು ಇಲ್ಲ. ಅಕ್ಕ, ಅಪ್ಪನ ಮುಂದೆ ಈ ತರ ಆಡ್ತೀಯ ನೀನು? ಹೌದಲ್ವಾ? ಸಾರಿ. ನೀನ್ ಸಾರಿ ಅನ್ನೋದನ್ನ 1000 ಸರಿ ಹೇಳ್ದೆ ಈಗ. ಸರಿ, ನಂಗೆ ಲೇಟ್ ಆಗ್ತಿದೆ, ನಾನು ಕದನಕ್ಕೆ ಹೋಗ್ಬೇಕು. ಏನೋ ಎಲ್ಲಿಗೆ ಹೋಗ್ಬೇಕು? ಕದನನ? ಹಾ, ಅದೇ ನಾನು ದಿನ ಹೋಗ್ತೀನಲ್ಲ, ಅದೇ ಕದನ. ಪಿಂಕಿ, ಅದು ಕದನ ಅಲ್ಲ, ಸದನ. ಹಾ ಕರೆಕ್ಟ್, ಸದನ. ಮಾಮ್,
ಮಾವ ಅಲ್ಲಿ ಹೋಗಿ ಬೈತಾರೆ ಅಂತ ಅಂದ್ಕೊಂಡ್ರೆ ನಗ್ತಿದ್ದಾರಲ್ಲ. ಅದೇ ಅರ್ಥ ಆಗ್ತಿಲ್ಲ. ಈ ವೀರುಗೇನು ತಲೆ ಕೆಟ್ಟಿದ್ಯಾ? ಯಾಕೆ ಹೀಗೆ ನಗ್ತಿದ್ದಾನೆ? ತಲೆ ಕೆಟ್ಟಿರೋದು ಮಾವಂಗಲ್ಲ, ನಮಗೆ. ಶ್ರಾವಣಿ ವಿಷಯದಲ್ಲಿ ಮಾವ ನಿಜವಾಗ್ಲೂ ಸಾಫ್ಟ್ ಆಗಿದ್ದಾರೆ, ಅದು ಅವ್ರಿಗೆ ಗೊತ್ತಾಗ್ತಿಲ್ಲ. ಇಲ್ಲಿ ಹೀಗೆ ಚೆನ್ನಾಗಿದೆ. ಅದು ಪುಟ ಕದನ ಅಲ್ಲ, ಸದನ. ಸದನ ಅಂದರೆ ಅಸೆಂಬ್ಲಿ. ಅಸೆಂಬ್ಲಿ ಅಂದ್ರೆ ಪುಟಿ, ನಾನು ಹೇಳ್ತೀನಿ ಬಾ. ಅಪ್ಪ, ನೀವು ನನ್ನ ರೂಮಲ್ಲಿ ನರ್ಸಯ್ಯನವ್ರು ಫೋನ್ ಮಾಡಿದರು. ವ್ರತ ಮುಗಿದು ನೀನು ಸಾಲಿಗ್ರಾಮಕ್ಕೆ ಹೋಗೋವರೆಗೂ ಮನೆಯಿಂದ ಆಚೆ ಹೋಗಬಾರ್ದು ಅಂತ ಹೇಳಿದ್ರು. ಹಾಗೊಂದು ವೇಳೆ ಹೋದರೆ ಕಂಟಕ ಅಂತ ಅವ್ರ ನಂಬಿಕೆ. ನೀನೆಲ್ಲೂ ಮನೆಯಿಂದ ಆಚೆ ಹೋಗ್ಬೇಡ. ಸರಿ ಸರಿ ಅಪ್ಪ. ಸುಬ್ಬು, ಆ ಯೂನಿವರ್ಸಿಟಿ ಫೈಲ್ಸ್ನೆಲ್ಲ ಚಿಕ್ಕಪ್ಪ ಚಿಕ್ಕಮ್ಮ, ಅಪ್ಪ ಅವ್ರೆ ನನ್ನ ರೂಮಿಗೆ ಬಂದು ಮನ್ಸಾರೆ ನಕ್ಕಿ ಅಷ್ಟು ಕಾಳಜಿಯಿಂದ ನನ್ನ ಮನೆಯಿಂದ ಆಚೆ ಎಲ್ಲೂ ಹೋಗ್ಬಿಡ ಅಂತ ಹೇಳಿದ್ರಲ್ಲ. ಅವತ್ತಿಂದ ಇವತ್ತವರೆಗೂ ಆಗಿರೋದೆಲ್ಲ ನೆನೆಸ್ಕೊಂಡ್ರೆ ನಾನು ನನ್ನ ಪ್ರತಿ ಹೆಜ್ಜೆನೂ ಹೂವಿನ ಮೇಲೆ ಇಡ್ತಿದ್ದೀನಿ ಅನಿಸ್ತದೆ. ಒಂದು ಹೆಜ್ಜೆನೂ ಹಿಂದೆ ಇಟ್ಟಿಲ್ಲ. ಹೌದು, ಆದ್ರೆ ಇದನ್ನೆಲ್ಲ ಹೇಳಕ್ಕೆ ಅಪ್ಪ ಇಲ್ಲಿಗೆ ಹೇಗೆ ಬಂದ್ರು? ಇದಕ್ಕೆಲ್ಲ ನಿಮ್ಮ ಚಿಕ್ಕಪ್ಪನೇ ಕಾರಣ. ಬಾವನ್ಗೆ ಇವರೇ ಇದನ್ನೆಲ್ಲ ಹೇಳಿ ಕಳಿಸಿದ್ದು. ಹೌದಾ? ಥ್ಯಾಂಕ್ ಯು ಚಿಕ್ಕಪ್ಪ, ಥ್ಯಾಂಕ್ ಯು ಸೋ ಮಚ್. ಸುರೇಂದ್ರ, ಅಣ್ಣ ಬಂದೆ. ಚಿಕ್ಕಮ್ಮ, ಅಪ್ಪ ನಗೋದು ನೋಡಕ್ಕೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಇದಕ್ಕೆ ನಾನು ಪಿಂಕಿ ಥ್ಯಾಂಕ್ಸ್ ಹೇಳ್ಬೇಕು. ಅಪ್ಪನ್ನ ನೀನೇ ನಗ್ಸಿದ್ದು. ಥ್ಯಾಂಕ್ ಯು. ನಾನಾ ನಗ್ಸದ್ನ? ನಾನೇನೋ ಜೋಕೆ ಮಾಡ್ಲಿಲ್ವಲ್ಲ. ಚಿಕ್ಕಮ್ಮ, ಅಪ್ಪನ್ನ ಇನ್ನೊಂದ್ಸಲಿ ನೋಡ್ಬೇಕನ್ಸ್ತಿದೆ. ನಾನು ಮಾಡ್ತೀನಿ. ಅಕ್ಕ, ಏನಿರು? ನಾನು ಎಲ್ಲ ಅವಳಿಗೆ ತಿಳಿಸಿ ಹೇಳಿದ್ದೀನಿ. ನನ್ನ ಮಾತನ್ನು ಮೀರಲ್ಲ ಅನ್ನೋ ನಂಬಿಕೆ ನನಗಿದೆ. ನಾವೇನು ತಲೆ ಕೆಡಿಸ್ಕೊಳ್ಳೋ ಅಷ್ಟಿಲ್ಲ. ಸುರೇಂದ್ರ, ನೀನೇ ನಿನ್ನ ಮಾತನ್ನ ಮೀರ್ತಿದ್ಯಲ್ಲ ವೀರು. ನೀನು ಕೋಪ ಮಾಡ್ಕೊಂಡು ಹೋಗಿದ್ದು ನೋಡಿದ್ರೆ ಅವಳನ್ನ ಹೊಡಿತೀಯ ಅನ್ಕೊಂಡೆ, ಆದ್ರೆ ನಗನಗ್ತಾ ಮಾತಾಡ್ಕೊಂಡು ಬಂದಿದ್ಯಲ್ಲ. ಎಷ್ಟೇ ಆದರೂ ಹಾಳಾದ ರಕ್ತ ಸಂಬಂಧ ಅಲ್ವಾ, ಎಲ್ಲಿ ಹೋಗುತ್ತೆ? ಇಲ್ಲ, ಇದನ್ನ ಮೀರಿ ನಾನು ನಿಮ್ಮಿಬ್ಬರನ್ನ ದೂರ ಮಾಡಬೇಕು. ಅಣ್ಣ, ಸುರೇಂದ್ರ, ಈ ನರ್ಸಯ್ಯನವರು ನಮ್ಮನ್ನು ಕರೆಯೋಕ್ಕೆ ಬಂದಾಗ ಹೂವು ಹಣ್ಣು ಎಲ್ಲ ತಂದಿದ್ರು. ನಾವು ಸಾಲಿಗ್ರಾಮಕ್ಕೆ ಹೋಗೋವಾಗ ಬರೀ ಕೈಲಿ ಹೋಗೋದು ಬೇಡ. ಅನ್ನದಾನಕ್ಕೆ ಬೇಕಾಗೋ ದವಸ ಧಾನ್ಯ, ಹೂವು ಹಣ್ಣು ಎಲ್ಲ ನೀನು ವ್ಯವಸ್ಥೆ ಮಾಡು. ಸರಿ ಅಣ್ಣ, ಎಲ್ಲ ವ್ಯವಸ್ಥೆ ಮಾಡ್ತೀನಿ. ಒಂದು ಕೆಲಸ ಮಾಡು, ನಾವು ನಮ್ಮ ಫಾರ್ಮ್ ಹೌಸ್ಗೆ ಹೋಗಿ ತುಂಬ ವರ್ಷಗಳಾಗೋಯ್ತು. ನೀನೇ ಅಲ್ಲಿಗೆ ಹೋಗಿ ಏನೇನು ಬೇಕೋ ಅದನ್ನೆಲ್ಲ ವ್ಯವಸ್ಥೆ ಮಾಡು. ಸರಿ ಅಣ್ಣ. ಮಾಮ್, ಅಕ್ಕ ಏನಾಯ್ತು ನಿಂಗೆ? ಏನಾಯ್ತಕ್ಕ, ತಲೆ ಸುತ್ತಾ ಇದೆಯಾ? ನೀರು ತಗೊಂಬಂಡ್ರಾ? ನೀರು ತಗೊಂಬರ. ಅಕ್ಕ, ನೀರು ಕೊಡು, ಕುಡಿಸು.
ಏನಾಯ್ತು, ತಲೆ ಸುತ್ತಾ? ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ, ಅದಕ್ಕೆ ಸ್ವಲ್ಪ ತಲೆ ಸುತ್ತಂಗೆ ಅನ್ನಿಸ್ತು. ಏನಕ್ಕ, ಯಾರಾದರೂ ಇಷ್ಟೊತ್ತು ಹಸ್ಕೊಂಡಿರ್ತಾರ? ಏನಾದರೂ ತಿನ್ನೋದಲ್ವಾ? ಮದನ್, ಜ್ಯೂಸ್ ತೊಗೊಂಬ ಹೋಗು. ಇಲ್ಲ, ಏನು ಬೇಡ ಬೇರು. ಶೂರ್? ರೆಸ್ಟ್. ಸುರೇಂದ್ರ, ಅಣ್ಣ ಬೈಲ್. ಮಾಮ್, ಏನಾಯ್ತು ನಿಂಗೆ? ಇಷ್ಟು ದಿವಸ ಸಾಲಿಗ್ರಾಮ ಅಂತ ಹೆಸರು ಕೇಳಿದ್ರೆ ಈಗ ಆಡ್ತಿದ್ದೆ, ಇವಾಗ ಫಾರ್ಮ್ ಹೌಸ್ ಅಂದರೆ ಯಾಕೆ ಈಗ ಆಡ್ತಿದ್ಯಾ? ಮಾಮ್, ಅಲ್ಲಿ ಏನಿದೆ ಮಾಮ್? ಏನಿಲ್ಲ ಮಾಮ್. ಮಾಮ್, ಫಾರ್ಮ್ ಹೌಸ್ ಬಗ್ಗೆ ಕೇಳಿ ಅತ್ತೆ ಯಾಕಿಷ್ಟು ಗಾಬರಿ ಆದ್ರು? ಫಾರ್ಮ್ ಹೌಸಲ್ಲಿ ಅಂಥದ್ದು ಏನಿದೆ? ಅಣ್ಣ, ಅಮ್ಮ ಊಟ ಮಾಡೋದಕ್ಕೆ ಕರಿತಿದ್ದಾಳೆ, ಬಾ. ಹಂಗೇನು ಬೇಡ. ಏನು ಊಟ ಬೇಡ್ವಾ? ಅಣ್ಣ, ಪ್ರೀತಿ ಅಂದ್ರೆ ಯುದ್ಧ ಇದ್ದಾಗೆ. ಯುದ್ಧ ಮಾಡ್ಬೇಕು ಅಂದ್ರೆ ಶಕ್ತಿ ಬೇಕು, ಶಕ್ತಿ ಬೇಕು ಅಂದ್ರೆ ಊಟ ಮಾಡ್ಬೇಕು. ಸುಮ್ನೆ ಬಂದು ಊಟ ಮಾಡು, ಬಾ. ನಾನೇ ನಿನ್ ಕಣ್ಣಿಗೆ ಮಗು ತರ ಕಾಣಿಸ್ತಾ ಇದ್ದೀನಾ? ನನ್ಗೇನು ಬೇಡ ಅಂತ ಹೇಳ್ದೆ ಅಲ್ವಾ, ಸುಮ್ಮನೆ ಹೋಗು. ಅಣ್ಣ, ನನ್ಗಂತೂ ನೀನು ಚಿಕ್ಕ ಮಗು ಥರನೇ ಕಾಣಿಸ್ತಿದ್ಯಾ. ಈ ಜಾತ್ರೆಯಲ್ಲಿ ಮಕ್ಕಳು ಬೊಂಬೆ ಬೇಕು ಅಂತ ಹೇಳಿದಾಗ, ಅಪ್ಪ ಅಮ್ಮ ಕೊಡ್ಸಲ್ಲ ಅಂತ ಹೇಳಿದಾಗ ಮಕ್ಕಳು ಹತ್ಕೊಂಡು ಕುತ್ಕೋತಾರಲ್ಲ, ಅದೇ ರೀತಿ ನನ್ನ ಕಣ್ಣಂಗೆ ನೀನು ಕಾಣಿಸ್ತಿದ್ಯಾ. ಅಣ್ಣ, ಗಂಡಸಾಗಿ ಅಳ್ಳೋದಕ್ಕೆ ನಾಚಿಕೆ ಆಗಲ್ವಾ ನಿನಗೆ? ಯಾಕೆ, ಗಂಡ್ಸಿಗೆ ಮನ್ಸು ಹೃದಯ ಇರಲ್ವಾ? ಅಥವಾ ಗಂಡ್ಸಿಗೆ ಕಣ್ಣಲ್ಲಿ ನೀರು ಬರಲ್ವಾ? ಗಂಡಾಗ್ಲಿ ಹೆಣ್ಣಾಗ್ಲಿ ಪ್ರೀತಿ ಸಿಗ್ಲಿಲ್ಲ ಅಂದಮೇಲೆ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ. ಅಣ್ಣ, ಪ್ರೀತಿ ಸಿಕ್ಕಿಲ್ಲ ಅಂದ್ರೆ ಕಣ್ಣಲ್ಲಿ ನೀರು ಬರಬಾರ್ದು, ಕಣ್ಣಲ್ಲಿ ಬೆಂಕಿ ಕಾಣಿಸ್ಬೇಕು. ಯಾರಾದ್ರೂ ನಿನ್ ಪ್ರೀತಿಗೆ ಅಡ್ಡ ಬಂದ್ರೆ ಸುಟ್ಟು ಬೆಂದೋಗ್ತೀವಿ ಅನ್ನೋ ಭಯದಲ್ಲೇ ಸೈಡ್ಗೆ ಹೋಗ್ಬೇಕು. ಅಣ್ಣ, ನಾನು ಸುಬ್ಬುನ ಪ್ರೀತಿ ಮಾಡ್ತಿದ್ದೀನಿ, ಅದನ್ನ ಮನೆಯವ್ರಿಗೆಲ್ಲ ಹೇಳಿ ಒಪ್ಸಿದ್ದೀನಿ. ಮೊದಲು ಅಮ್ಮನೂ ಒಪ್ಕೊಳ್ಳಿಲ್ಲ, ಆಮೇಲೆ ಸೈಲೆಂಟಾಗಿ ಒಪ್ಕೊಂಡ್ರಾ? ಅಲ್ಲ, ನೀನಿವಾಗ ಸುಬ್ಬುನ ಅಷ್ಟು ಸೀರಿಯಸ್ ಆಗಿ ಲವ್ ಮಾಡ್ತಾ ಇದ್ಯಾ? ಅಣ್ಣ, ಲವ್ ಅಂದ್ರೇನೆ ಸೀರಿಯಸ್ ಮ್ಯಾಟ್ರು, ಅಂಥದ್ರಲ್ಲಿ ಸೀರಿಯಸ್ ಆಗಿ ಲವ್ ಮಾಡ್ತಿದ್ಯಾ ಅಂತ ಬೇರೆ ಕೇಳ್ತಿದ್ಯಲ್ಲ ಅಣ್ಣ. ಏನೋ ಗೊತ್ತಿಲ್ಲ ಶ್ರೀವಲ್ಲಿ, ಅಮ್ಮ ಹೀಗೆ ಮಾಡಬಾರ್ದಿತ್ತು. ಅಲ್ಲ, ನಾವ್ ಏನ್ ತಪ್ಪು ಮಾಡಿದ್ವಿ ಅಂತ ಅಮ್ಮ ಅಷ್ಟೊಂದು ಲಂಪ ಮಾಡಿದ್ಲು. ಪಾಪ ಅವ್ರದ್ದೆಲ್ಲ ಎಷ್ಟು ನೋವಾಗಿರ್ತೋ ಏನೋ. ನನಗೂ ಅದೇ ಬೇಜಾರಣ್ಣ. ಒಂದ್ ರೀತಿಲಿ ನಾವಿಬ್ರು ಬೇಜಾರಾಗೇ ಇದ್ದೀವಿ. ನೀನ್ ಅಳ್ತಿದ್ಯಾ, ನಾನು ಅಳಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅಳಿಸ್ಬೇಕಾ? ಯಾರನ್ನ? ಇನ್ಯಾರನ್ನ? ನಮ್ಮಪ್ಪ ಅಮ್ಮನ್ನ. ಅಲ್ಲ ಅಣ್ಣ, ಇವಾಗ ನಿಂಗೆ ವರಲಕ್ಷ್ಮಿ ಸಿಕ್ಕಿಲ್ಲ ಅಂತಂದ್ರೆ ಬೇರೆಯವ್ರನ್ನ ಮದ್ವೆ ಆಗಿ ಹಾಯಾಗಿದ್ಬಿಡ್ತ್ಯಾ? ಅದೇಗ್ ಸಾಧ್ಯ? ನಾನ್ ಮದ್ವೆ ಅಂತ ಆದ್ರೆ ವರಲಕ್ಷ್ಮಿನೇ ಆಗೋದು, ಇಲ್ಲಾಂದ್ರೆ ಮದ್ವೆನೇ ಆಗಲ್ಲ. ವೆರಿ ಗುಡ್, ವೆರಿ ಗುಡ್. ಇಷ್ಟಾದ್ರೂ ಹೇಳ್ತಿದ್ಯಲ್ಲ, ನಾನ್ ನಿನಗೆ ಹೆಲ್ಪ್ ಮಾಡ್ತೀನಿ. ವರಲಕ್ಷ್ಮಿ ನಿನಗೆ ಸಿಗ್ಲೇಬೇಕು, ಹಾಗೆ ಮಾಡ್ತೀನಿ. ಅದೆಲ್ಲ ಹೇಗ್ ಸಾಧ್ಯ ಶ್ರೀವಲ್ಲಿ? ಈ ಶ್ರೀವಲ್ಲಿಯಿಂದ ಯಾವುದೂ ಅಸಾಧ್ಯ ಅಲ್ಲ. ನನ್ನ ಹತ್ರ ಒಂದು ಪ್ಲಾನ್ ಇದೆ. ಆ ಪ್ಲಾನ್ ಇಂದ ವರಲಕ್ಷ್ಮಿ ನಿಂಗೆ ಸಿಗ್ತಾಳೆ, ಸುಬ್ಬು ನನಗೆ ಸಿಗ್ತಾನೆ. ಅದೇನೋ ಕೊಟ್ಟು ತಗೊಳ್ಳೋದು ಅಂತ ಹೇಳ್ತಾರೆ ಗೊತ್ತಾ, ಆ ಥರ ಹೆಣ್ಣು ಕೊಡೋದು ಹೆಣ್ಣು ತರೋದು, ಒಂದೇ ಮಂಟಪದಲ್ಲಿ ಇಬ್ರು ಮದ್ವೆ ಆಗ್ಬಿಡೋಣ, ಏನಂತ್ಯಾ? ಹಗ್ಲೊತ್ತಲ್ಲೇ ಕನ್ಸ್ ಕಾಣ್ತೀಯಾ ಅಂತೀನಿ. ಇದೆಲ್ಲ ಆಗೋ ಮಾತೇನೆ. ಆಗ್ಲೇಬೇಕು ಅಣ್ಣ, ಆಗೋ ಹಾಗೆ ನಾವು ಮಾಡಲೇಬೇಕು. ಇಷ್ಟೆಲ್ಲ ಆದ್ಮೇಲೂ ಆ ಮನೆಯವ್ರು ನಮ್ಮನ್ನು ತಿರುಗಿ ನೋಡ್ತಾರೆ ಅಂತ ನಂಬಿಕೆನೇ ಇಲ್ಲ. ಅಂಥದ್ರಲ್ಲಿ ಹೆಣ್ಣು ಕೊಡ್ತಾರ? ಅದಕ್ಕೆ ಅಮ್ಮ ಒಪ್ತಾಳ? ಇಂಥ ಮನೆಯಿಂದ ಹೆಣ್ಣು ತರಬಾರ್ದು ಅಂತ ಅಮ್ಮ ಡಿಸೈಡ್ ಮಾಡಿದ್ದಾಳೆ, ಇಂಥವ್ರ ಮನೆಗೆ ಹೆಣ್ಣು ಕೊಡಬಾರ್ದು ಅಂತ ಅವ್ರುಗಳು ಡಿಸೈಡ್ ಮಾಡಿರ್ತಾರೆ. ಇವ್ರಿಬ್ರು ಮೀರಿ ಮದ್ವೆ ಆದ್ರೆ ಇಂಥವ್ರನ್ನೇ ಮದ್ವೆ ಆಗ್ಬೇಕು ಅಂತ ನಾವು ಡಿಸೈಡ್ ಮಾಡ್ಬೇಕಣ್ಣ. ನೋಡೋಣ, ನೀನೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ವರಲಕ್ಷ್ಮಿ ಹತ್ರ ನಾನು ಮಾತಾಡ್ತೀನಿ, ನೀನ್ ಸ್ವಲ್ಪ ಧೈರ್ಯವಾಗಿರು.